ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ಫ್ಯಾಮಿಲಿ ಎಲ್ಲ ಸೇರಿ ಒನ್ ಡೇ ಟ್ರಿಪ್ಪಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾವು ಸೆಲೆಕ್ಟ್ ಮಾಡಿಕೊಂಡ ಜಾಗ ಕುಮಟಾ ರಸ್ತೆಯಲ್ಲಿ ಇರುವಂತಹ ಮಿರ್ಜಾನ್ ಕೋಟೆ ತುಂಬಾ ಚೆನ್ನಾಗಿತ್ತು. ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೂ ನಮಗೊಂದು ಸಾರ್ಥಕ ಭಾವನೆ ಖಂಡಿತ ಆಯಿತು. ಒಂದೇ ದಿನ ಟ್ರಿಪ್ ಇರೋದ್ರಿಂದ, ಅಂದರೆ ಒಂದೇ ದಿನದಲ್ಲಿ ಎಲ್ಲ ಪ್ಲೇಸ್ಗಳನ್ನು ಕವರ್ ಮಾಡೋದ್ರಿಂದ ನಾವು ಹತ್ತಿರದ ಪ್ಲೇಸನ್ನೇ ಆಯ್ಕೆ ಮಾಡ್ಕೊಂಡ್ವಿ. ಅದರಲ್ಲೂ ಶಿರ್ಸಿಯಿಂದ ಕುಮಟಾ ಸ್ವಲ್ಪ ಹತ್ತಿರ ಅನ್ನೋ ಕಾರಣಕ್ಕೆ ನಾವು ಅದನ್ನು ಆಯ್ಕೆ ಮಾಡ್ಕೊಂಡ್ವಿ. ಹಾಗೆ ನಾವು ಹೋಗಿದ್ದು ಮೊದಲನೇದಾಗಿ ಮಿರ್ಜಾನ್ ಕೋಟೆಗೆ. ನಾವು ಯಾವ್ಯಾವ ಪ್ಲೇಸಿಗೆ ಹೋದ್ವಿ ಅಂತ ನಾನು ನಿಮಗೆ ಎಲ್ಲ ವಿಡಿಯೋಗಳನ್ನು ಪಾರ್ಟ್ 1 ಪಾರ್ಟ್ 2 ಥರ ಹಾಕ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಾದಾಮಿ ಗಿಡ, ಹಾಗೆ ಬಾದಾಮಿ ಕಾಯಿ ಕೂಡ ಆಗಿದೆ. ಆದರೆ ಇದರಲ್ಲಿ ಒಂದು ಟ್ವಿಸ್ಟ್ ಏನು ಅಂದರೆ, ಇದು ಕಾಡು ಬಾದಾಮಿ. ಅಂದರೆ ನಾವು ಈಗ ತಿನ್ನುವಂತಹ ಬಾದಾಮಿ ಅಲ್ಲ. ಗಿಡ ನೋಡೋಕೆ ಕೂಡ ಅದೇ ರೀತಿಯೇ ಇರುತ್ತೆ, ಹಾಗೆ ಕಾಯಿ ಕೂಡ ಹಾಗೆ ಇರುತ್ತೆ. ಆದರೆ ಅದರಲ್ಲಿ ಬಾದಾಮಿ ಇರಲ್ಲ, ಅದು ಕಾಡು ಬಾದಾಮಿ ಅಂತೆ ಅಲ್ಲಿರುವ ಸ್ಥಳೀಯರು ಹೇಳಿದ್ದು. ಈಗ ನಾನು ನಿಮಗೆ ಮಿರ್ಜಾನ್ ಕೋಟೆ ಬಗ್ಗೆ ನಾನು ತಿಳ್ಕೊಂಡಿರುವಷ್ಟು, ಹಾಗೆ ಅಲ್ಲಿ ನೋಡಿರುವ ಪ್ಲೇಸ್ಗಳನ್ನು ನಿಮಗೆ ವಿವರವಾಗಿ ತಿಳಿಸ್ತೀನಿ. ನೋಡ್ತಾ ಇರ್ಬೋದು ಹೊರಗಿನಿಂದ ಕೋಟೆ ಎಷ್ಟೊಂದು ಸುಂದರವಾಗಿದೆ, ಎಷ್ಟೊಂದು ಚೆನ್ನಾಗಿದೆ ಅಂತ. ನೀವು ಈ ಕೋಟೆ ಗೆ ಹೋಗೋದಾದರೆ ಬೆಳಗ್ಗೆ ಒಂದು 9:30ಯಿಂದ 10 ಗಂಟೆಗೆ ಓಪನ್ ಇರುತ್ತೆ, ಹಾಗೆ 6 ಗಂಟೆಗೆ ಕ್ಲೋಸ್ ಆಗುತ್ತೆ. 4ರಿಂದ 5 ಸೆಕ್ಯೂರಿಟಿ ಗಾರ್ಡ್ಗಳು ಇದ್ದರು. ಹಾಗೆ ನೀವು ಮೊಬೈಲ್ ಒಂದೇ ಅದರ ಒಳಗಡೆ ಹೋಗ್ಬೋದು. ಯಾವುದಾದ್ರೂ ಮೊಬೈಲ್ ಸ್ಟ್ಯಾಂಡ್ ಆಗಿರ್ಬೋದು ಅಥವಾ ಕ್ಯಾಮ್ರಾ ನನಗೆ ಗೊತ್ತಿಲ್ಲ, ಆದರೆ ಪರ್ಟಿಕ್ಯುಲರ್ ಆಗಿ ಮೊಬೈಲ್ ಸ್ಟ್ಯಾಂಡ್ಗಳನ್ನು ತಗೊಂಡು ಹೋಗಬಾರ್ದು ಅಂತ ನಿರ್ಬಂಧನೆ ಹೇರಿದರು. ಹಾಗೆ ಅಲ್ಲಿ ನಾವು ಗಾಡಿಗಳನ್ನು ಪಾರ್ಕ್ ಮಾಡೋದಾಗಿರಲಿ ಎಲ್ಲ ನೀಟಾಗಿ ವ್ಯವಸ್ಥೆಗಳು ಇತ್ತು, ಯಾವುದೇ ರೀತಿಯ ಪ್ರಾಬ್ಲಮ್ಗಳು ಆಗಿರಲಿಲ್ಲ. ಆದರೆ ನೀವು ಬೈಕ್ ತಗೊಂಡು ಹೋಗೋದಾದರೆ ಅಲ್ಲಿ ಬೈಕನ್ನು ನಿಲ್ಲಿಸೋಕೆ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಹಾಗೆ ಕಾರು ಇನ್ನಿತರ ವಾಹನಗಳಾದರೆ 20 ರೂಪೀಸು. ಹಾಗೆ ದೊಡ್ಡ ವಾಹನಗಳಾದರೆ 100 ಅಂತ ಅನ್ಕೋತೀನಿ, ಅದ್ರ ಬಗ್ಗೆ ಸರಿಯಾಗಿ ನನಗೆ ಮಾಹಿತಿ ಇಲ್ಲ. ಆದರೆ ನೀವು ಕೋಟೆಯ ಒಳಗಡೆ ಹೋಗೋದಾದರೆ ಯಾವುದೇ ರೀತಿಯ ಚಾರ್ಜಸ್ ಮಾಡಲ್ಲ, ಫ್ರೀ ಎಂಟ್ರಿ ಅಂತಲೇ ಹೇಳ್ಬೋದು. ಹಾಗೆ ನೋಡ್ತಾ ಇರ್ಬೋದು ಕೋಟೆ ಎಷ್ಟೊಂದು ಚೆನ್ನಾಗಿದೆ, ಎಷ್ಟೊಂದು ಸುಂದರವಾಗಿದೆ ಅಂತ. ಆದರೆ ಒಂದು ಬೇಸರದ ಸಂಗತಿ ಏನು ಅಂದರೆ, ಕಲ್ಲುಗಳೆಲ್ಲ ಕೆಲವೊಂದು ಕಡೆ ಶಿಥಿಲಗೊಂಡಿದೆ, ಕೆಲವೊಂದಿಷ್ಟು ಕಡೆ ಕಲ್ಲುಗಳು ಬಿದ್ದಿದೆ. ಆನಂತರ ಮೆಟ್ಟಿಲುಗಳು ಇದ್ದವು, ಮೇಲಿನ ಅಂತಸ್ತಿಗೆ ಹೋಗೋಕೆ ಕೂಡ ಸಾಧ್ಯ ಇತ್ತು, ಆದರೆ ಎಲ್ಲ ಕಡೆ ಲಾಕ್ ಮಾಡಿದ್ದಾರೆ. ಹಾಗೆ ಮುಳ್ಳಿನ ಪೊದೆಗಳನ್ನು ಹಾಕಿದ್ದಾರೆ. ಯಾಕೆ ಅಂದರೆ ಮಳೆಗಾಲದ ಸಮಯ ಆಗಿರೋದ್ರಿಂದ, ಅದರಲ್ಲೂ ತುಂಬ ಹಳೆಯ ಕೋಟೆ ಆಗಿರೋದ್ರಿಂದ ಏನಾದರೂ ಅವಘಡ ಸಂಭವಿಸಬಹುದು ಅನ್ನೋ ಕಾರಣಕ್ಕೆ ಎಲ್ಲ ಕಡೆ ಅಲೋ ಇರಲಿಲ್ಲ. ಆದರೆ ಕೋಟೆ ತುಂಬಾ ಚೆನ್ನಾಗಿತ್ತು. ಎತ್ತರದ ಜಾಗಕ್ಕೆ ಹೋಗೋಕೆ ನಿರ್ಬಂಧನೆಗಳಿದ್ವು. ಯಾಕೆ ಅಂದರೆ ಅಲ್ಲಿ ಇರುವ ಕಲ್ಲುಗಳೆಲ್ಲ ಶಿಥಿಲವಾಗಿ ಕೆಳಗಡೆ ಬಿದ್ದಿತ್ತು. ಸೊ ಹಾಗಾಗಿ ಇಲ್ಲಿ ಮೊದಲು ಹೋದ ಟೂರಿಸ್ಟ್ಗಳಿಗೆ ಏನಾದರೂ ತೊಂದರೆ ಆಯಿತೋ ಗೊತ್ತಿಲ್ಲ, ಆದರೆ ಎಲ್ಲ ಕಡೆ ಅಲೋ ಮಾಡ್ತಾ ಇರಲಿಲ್ಲ. ಹಾಗಾಗಿ ಎಲ್ಲೆಲ್ಲಿ ಅಂದರೆ ಅಲೋ ಇತ್ತೋ ಅದಷ್ಟು ಪ್ಲೇಸನ್ನು ತೋರಿಸ್ತೀನಿ. ಹಾಗೆ ದೂರದಿಂದ ನೋಡ್ಬೋದಿತ್ತು, ಆದರೆ ಮೇಲ್ಗಡೆ ನಿಂತು ನೋಡುವಂಥ ವ್ಯೂ ಪಾಯಿಂಟ್ಗಳನ್ನು ಕ್ಲೋಸ್ ಮಾಡಿದರು. ಹಾಗಾಗಿ ಎಲ್ಲ ಕಡೆಗಳಲ್ಲೂ ಹೋಗೋಕ್ಕೆ ಆಗಿರಲಿಲ್ಲ. ನೋಡ್ತಾ ಇರ್ಬೋದು ಪೂರ್ತಿ ಕೋಟೆಯನ್ನು ಕಲ್ಲಿನಿಂದಲೇ ಕಟ್ಟಿದ್ದು, ಎಷ್ಟೊಂದು ಚೆನ್ನಾಗಿದೆ, ಎಷ್ಟೊಂದು ಸುಂದರವಾಗಿದೆ ಅಂತ. ಇದು ಬಾವಿ ಎಷ್ಟೊಂದು ಆಳವಾಗಿತ್ತು ಮತ್ತು ಎಷ್ಟೊಂದು ದೊಡ್ಡದಾಗಿದೆ ಅಂತ. ಹಾಗೆ ಆ ಬಾವಿಗೆ ಕೂಡ ಹೋಗದೆ ಇರೋ ರೀತಿ ಮಾಡಿದ್ರು. ತುಂಬ ದೊಡ್ಡದಾದ ಕೋಟೆ, ಸುಮಾರು ಒಂದು 10 ಎಕರೆ ಆಗುವಷ್ಟಂತೂ ಇರಬಹುದು. ತುಂಬಾ ಚೆನ್ನಾಗಿತ್ತು. ಹೋಗಿದ್ದಕ್ಕೂ ತುಂಬಾ ಸಂತೋಷ ಆಯಿತು. ಯಾಕೆ ಅಂದರೆ ನೀವು ಪ್ರತಿಯೊಂದು ಪ್ಲೇಸನ್ನು ನಿಂತು ನೋಡೋಕ್ಕೆ ಹೋದರೆ ಒಂದು 2 ಅವರ್ಸ್ ಅಂತೂ ಖಂಡಿತ ಬೇಕಾಗುತ್ತೆ. ತುಂಬ ಟೂರಿಸ್ಟ್ಗಳು ಬಂದಿದ್ದರು, ಬೇರೆ ಬೇರೆ ರಾಜ್ಯದಿಂದ, ಬೇರೆ ಬೇರೆ ಕಡೆಗಳಿಂದ ಕೂಡ ಬಂದಿದ್ರು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಕೋಟೆ ಅಂತ. ಹಾಗೆ ಆ ಟೂರಿಸ್ಟ್ ಪ್ಲೇಸಲ್ಲಿ ಕೆಲವೊಂದು ಕಡೆ ಯಾವುದಾದ್ರೂ ಇತಿಹಾಸದ ಕೋಟೆಗಳಾಗಿರಲಿ, ದೇವಸ್ಥಾನಗಳಾಗಿರಲಿ, ಈ ರಾಜರು ಕಟ್ಟಿದ್ರು, ಹಾಗೆ ಈ ರೀತಿ ಶಿಥಿಲಗೊಂಡಿತು, ಈ ರೀತಿ ದಾಳಿ ಆಯಿತು, ಹೀಗೆ ಇತಿಹಾಸದ ಬಗ್ಗೆ ಒಂದು ಬೋರ್ಡ್ ಥರ ಹಾಕಿರ್ತಾರೆ. ಆದರೆ ಈ ಕೋಟೆಯ ಬಗ್ಗೆ ಯಾವುದೇ ರೀತಿಯ ಬೋರ್ಡ್ಗಳಿರಲಿಲ್ಲ, ಅಥವಾ ಯಾರು ಕಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಅಲ್ಲಿ ಇರಲಿಲ್ಲ. ಆದರೆ ನಾವು ಈ ಕೋಟೆಗೆ ಹೋಗೋದಕ್ಕಿಂತ ಮೊದಲು ಇದನ್ನು ಯಾರು ಕಟ್ಟಿದ್ದಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಅಥವಾ ಆ ಕೋಟೆ ಬಗ್ಗೆ ನಾವೊಂದಿಷ್ಟು ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ ಅಲ್ವಾ. ಆಗ ನನ್ನ ಕಣ್ಣಿಗೆ ಬಿದ್ದದ್ದು, ಈ ಕೋಟೆಯನ್ನು ಚೆನ್ನಭೈರಾದೇವಿ
ಅನ್ನೋ ಒಂದು ರಾಣಿ ಕಟ್ಟಿದ್ದು ಅಂತ ಹೇಳಲಾಗುತ್ತೆ. ಊಹಾಪೋಹಗಳು ಅಷ್ಟೇ ಹೊರತು ನಿಖರವಾದ ಮಾಹಿತಿ ಇಲ್ಲ. ಅಲ್ಲೂ ಕೂಡ ನಾವು ನೋಡಿದ್ವಿ, ಏನಾದರೂ ನಮಗೆ ನಿಖರವಾದ ಮಾಹಿತಿ ಸಿಗ್ಬೋದು ಅಥವಾ ಇವ್ರು ಮಾಡಿದ್ದು ಅಂತ ಗೊತ್ತಾಗ್ಬೋದು ಅಂತ. ಆದರೆ ನಮಗೆ ನಿಖರವಾದ ಯಾವುದೇ ರೀತಿಯ ಮಾಹಿತಿ ಸಿಗಲಿಲ್ಲ. ಸೊ ಹಾಗಾಗಿ ನಾವು ಅಲ್ಲಿ ನೋಡುವಂತಹ ಜಾಗಗಳನ್ನೆಲ್ಲ ಬಂದ್ವಿ. ಆದರೆ ಇದನ್ನು ಭೈರಾದೇವಿ ಕಟ್ಟಿರೋದು ಅಂತ ತುಂಬ ಜನ ಹೇಳ್ತಾರೆ. ಆ ರಾಣಿಗೆ ಪೆಪ್ಪರ್ ಕ್ವೀನ್ ಅಂತ ಏನೋ ಹೆಸರಿಟ್ಟಿದ್ದಾರೆ. ಅದನ್ನು ಪೋರ್ಚುಗೀಸರು ಇಟ್ಟರು ಅಂತ ಕೂಡ ಹೇಳಲಾಗತ್ತೆ. ಹಾಗೆ ಈ ಕೋಟೆಯನ್ನು 1552ರಿಂದ 1606ರ ಸಮಯದಲ್ಲಿ ಕಟ್ಟಿದ್ದಾರೆ ಅಂತ ಕೂಡ ಹೇಳ್ತಾರೆ. ಆನಂತರ ಇಲ್ಲಿ ಈ ಕೋಟೆಯನ್ನು ಆ ಭೈರಾದೇವಿ ಅನ್ನೋ ರಾಣಿ 54 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು ಅಂತ ಕೂಡ ಹೇಳ್ತಾರೆ. ಈ ಕೋಟೆಯನ್ನು ಆ ಸಮಯದಲ್ಲಿ ಒಂದು ವ್ಯಾಪಾರ ಕೇಂದ್ರವಾಗಿ ಮಾಡಿಕೊಂಡಿದ್ರಂತೆ. ಅಲ್ಲಿ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು ಅವರೆಲ್ಲ ಮೆಣಸು, ಅಡಿಕೆ, ಜಾಯಿಕಾಯಿಗಳನ್ನು ರಫ್ತು ಮಾಡ್ತಾ ಇದ್ರು ಅಂತ ಹೇಳಲಾಗತ್ತೆ. ಯಾವುದಕ್ಕೂ ನಿರ್ದಿಷ್ಟವಾದ ಮಾಹಿತಿ ಖಂಡಿತ ಇಲ್ಲ. ನಾನು ಕೂಡ ಇದನ್ನು ಗೂಗಲಿಂದ ತೆಳ್ಕೊಂಡು ಹೇಳ್ತಾ ಇರೋದು. ಅಲ್ಲಲ್ಲಿ ಒಂದಿಷ್ಟು ನಕ್ಷೆಯ ರೀತಿ ಕಲ್ಲುಗಳನ್ನು ಜೋಡಣೆ ಮಾಡಲಾಗಿತ್ತು. ಆದರೆ ಅದೆಲ್ಲ ಏನು, ಅಲ್ಲಿ ಮೊದಲು ಏನು ಮಾಡ್ತಾ ಇದ್ರು, ಅದೆಲ್ಲ ನಮಗೆ ಯಾವುದೇ ರೀತಿಯ ಮಾಹಿತಿ ಸಿಗಲಿಲ್ಲ. ನಾವೇ ಒಂದಿಷ್ಟು ಊಹೆಗಳನ್ನು ಮಾಡಿಕೊಂಡು ಇದು ಹೀಗಾಗಿರ್ಬೋದು, ಇದು ಹಾಗಾಗಿರ್ಬೋದು ಅಂತ ಕೆಲವೊಂದಿಷ್ಟು ಊಹೆ ಮಾಡ್ಕೊಂಡ್ವಿ ಹೊರತು ನಮಗೆ ಅದರ ಬಗ್ಗೆ ಮಾಹಿತಿ ಇರಲಿಲ್ಲ. ನೋಡ್ತಾ ಇರ್ಬೋದು, ಸುತ್ತಲೂ ಹಚ್ಚ ಹಸಿರು, ಅದರ ಒಳಗಡೆ ಸುತ್ತಲೂ ಕೋಟೆಗಳನ್ನು ಕಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಹಾಗೆ ಒಂದಿಷ್ಟು ಜನ ಅಲ್ಲಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಮುಳ್ಳಿನ ಬೇಲಿಗಳನ್ನು ಹಾಕ್ತಾಯಿದ್ರು. ಹಾಗೆ ಅಲ್ಲಿ ಹೋಗಬೇಡಿ ಅಂತ ನಮಗೆ ಕೋಟೆ ಎಂಟ್ರಾಗಬೇಕಾದ್ರೆ ಸೆಕ್ಯೂರಿಟಿ ಗಾರ್ಡ್ಗಳು ಹೇಳಿದರು. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಇದೆ ಕೋಟೆ ಅಂತ. ಅದರಲ್ಲೂ ನೆಲ ಎಲ್ಲ ಹಚ್ಚ ಹಸಿರಿನಿಂದ ಕೂಡಿತ್ತು. ಹಾಗೆ ನಾವು ಹೋಗಿರೋ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ಮಳೆ ಕೂಡ ಇರಲಿಲ್ಲ, ಹಾಗೆ ಬಿಸಿಲು ಕೂಡ ಇರಲಿಲ್ಲ. ಒಂದು ರೀತಿಯ ತಂಪಾದ ಗಾಳಿ ಬೀಸ್ತಾ ಇತ್ತು. ಆ ವಾತಾವರಣದಲ್ಲಿ ನಿಮಗೆ ಆ ಪ್ಲೇಸಲ್ಲಿ ಇರೋಕ್ಕೆ ತುಂಬಾ ಖುಷಿ ಆಗ್ತಿತ್ತು. ಆ್ಯಂಡ್ ಹೊಸ ಹೊಸ ಜಾಗವನ್ನು ನೋಡಿದಾಗ ಇರೋ ಒಂದು ಎಕ್ಸೈಟ್ಮೆಂಟ್ ಕೂಡ ನಮ್ಮಲ್ಲಿ ಇತ್ತು. ಅದರಲ್ಲೂ ನಾವು ಫ್ಯಾಮಿಲಿ ಎಲ್ಲ ಹೋಗಿದ್ವಿ, ತಮಾಷೆ ತರಲೆ ಮಾಡಿಕೊಂಡು ಎಂಜಾಯ್ ಬಂದ್ವಿ. ಇದು ನೋಡಿ ಎಷ್ಟೊಂದು ದೊಡ್ಡದಾದ ಮತ್ತು ಆಳವಾದ ಬಾವಿ ಅಂತ. ಹೇಗೆ ಇದೆ ನೋಡಿ ಬಾವಿ. ಯಾರೂ ಕಾಲು ಜಾರಿ ಬೀಳಬಾರ್ದು ಮತ್ತು ಯಾವುದಾದರೂ ಪ್ರಾಣಿ ಬೀಳಬಾರ್ದು ಅನ್ನೋ ರೀಸನ್ನಿಗೆ ಅದಕ್ಕೆ ಸೀಲ್ ಥರ ಮಾಡಿದ್ದಾರೆ. ಆ ಬಾವಿಗೆ ಹೋಗೋಕ್ಕೆ ಮಾರ್ಗವನ್ನು ಕೂಡ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ತೋರಿಸ್ತಾ ಇರೋ ಕಟ್ಟೆ ಇದೆಯಲ್ಲ, ಆ ಮುಖಾಂತರವಾಗಿ ಒಳಗಡೆಯಿಂದ ಬಾವಿಗೆ ಹೋಗೋ ರೀತಿ ಮಾಡಿದ್ದಾರೆ ನೋಡಿ. ಎಷ್ಟೊಂದು ಮೆಟ್ಟಿಲುಗಳನ್ನು ಮಾಡಿ ಆ ಬಾವಿಗೆ ನೀರನ್ನು ತರಲಿಕ್ಕೆ ಒಳಗಡೆಯಿಂದನೇ ಸುರಂಗದ ಮಾರ್ಗದ ರೀತಿ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿ. ಆದರೆ ಎಲ್ಲದಕ್ಕೂ ಬೀಗವನ್ನು ಹಾಕಿದ್ದಾರೆ. ಮತ್ತು ನೀವೇ ನೋಡ್ತಾ ಇರ್ಬೋದು, ಈ ರೀತಿ ಕಟ್ಟಿಗೆಯನ್ನು ಹಾಕಿ ಬೇಲಿಯ ರೀತಿ ಮಾಡಿ ಹೋಗದೇ ಇರುವ ರೀತಿ ನಿರ್ಬಂಧನೆ ಹೇರಿದ್ದಾರೆ. ಆದರೆ ನೋಡಿ ಆ ಬಾವಿಗೆ ಹೋಗೋಕ್ಕೆ ಎಷ್ಟೊಂದು ಚೆನ್ನಾಗಿರುವಂತಹ ಸುರಂಗ ಮಾರ್ಗವನ್ನು ಮಾಡಿದ್ದಾರೆ ಅಂತ. ಇಷ್ಟೊಂದು ದೊಡ್ಡದಾದ ಬಾವಿ ಅಂತ. ನಿಜಕ್ಕೂ ಆಗಿನ ಕಾಲದ ಒಂದು ಇಷ್ಟು ನಮಗೆ ಪ್ಲೇಸಸ್ಗಳನ್ನು ನೋಡಿದ್ರೆ ಇದನ್ನು ಈಗಿನ ಕಾಲಕ್ಕೆ ಖಂಡಿತ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲೆಲ್ಲ ನೋಡ್ತಾ ಇರ್ಬೋದು ಒಂದಿಷ್ಟು ಕಲ್ಲುಗಳಿದೆ, ಹಾಗೆ ಏನೇನೋ ಬಾವಿಗಳ ರೀತಿ ಪುಟ್ಟ ಪುಟ್ಟ ಬಾವಿಗಳ ರೀತಿ ಮಾಡಿದ್ದಾರೆ. ಅದೆಲ್ಲ ಯಾಕೆ ಏನು, ಅವರು ಕಾಳು ಮೆಣಸು ಅಥವಾ ಇದನ್ನೆಲ್ಲ ರಫ್ತು ಮಾಡ್ತಾಯಿದ್ರು ಅಲ್ವಾ, ಅದನ್ನೆಲ್ಲ ಸ್ಟೋರ್ ಮಾಡಿ ಇಡೋಕ್ಕೆ, ಹಾಳಾಗಬಾರ್ದು ಅಂತ ಏನಾದರೂ ಸ್ಟೋರ್ ಮಾಡಿ ಇಡೋಕ್ಕೆ ಆ ರೀತಿ ಮಾಡಿದ್ರಾ, ಅಥವಾ ಯಾವುದಾದ್ರೂ ದಾಳಿಗಳಿಂದ ತಪ್ಪಿಸಿಕೊಳ್ಳೋಕೆ ಅಥವಾ ಅಡಗಿಕೊಳ್ಳೋಕೆ ಈ ರೀತಿ ಪುಟ್ಟ ಪುಟ್ಟ ಬಾವಿಗಳ ರೀತಿ ಮಾಡಿದ್ರ, ಯಾವುದೇ ರೀತಿಯ ನಮಗೆ ಮಾಹಿತಿ ಇಲ್ಲ. ಕೇವಲ ಈ ರೀತಿ ಊಹಾಪೋಹಗಳನ್ನು ನಾವು ಮಾಡಿಕೊಂಡೇ ಅದನ್ನು ಕಲ್ಪನೆ ಮಾಡಿಕೊಳ್ಳೋಕ್ಕೆ ಸಾಧ್ಯ.
ಆದರೆ ಕೆಲವೊಂದಿಷ್ಟು ಇದೇ ರೀತಿ ನಾವು ಫ್ಯಾಮಿಲಿ ಜೊತೆ ಹೋಗಿದ್ವಿ ಅಲ್ವಾ, ಅಲ್ಲಿ ಹಾಗಾಗಿರ್ಬೋದು, ಇಲ್ಲಿ ಹೀಗಾಗಿರ್ಬೋದು ಅಂತ ನಾವು ಕೆಲವೊಂದಿಷ್ಟು ಊಹೆಗಳನ್ನು ಮಾಡಿಕೊಂಡೆ ಆ ಪ್ಲೇಸನ್ನು ನೋಡಿಕೊಂಡು ಬಂದ್ವಿ. ಆದರೆ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಿಮಗೆ ನೀವು ಈಗಾಗಲೇ ನೋಡಿದ್ದೀರಾ ಅಂತ ಅಂದರೆ ಇನ್ನೊಮ್ಮೆ ಹೋಗಿ ಬನ್ನಿ. ನೋಡಿಲ್ಲ ಅಂದರೆ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಬನ್ನಿ. ಒಂದು ಒಳ್ಳೆಯ ಪ್ಲೇಸ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ತುಂಬ ವಾತಾವರಣ ಆಗಿರ್ಬೋದು, ಅಲ್ಲಿಯ ಕಲ್ಲಿನಲ್ಲಿ ಕಟ್ಟಿರುವಂತಹ ರೀತಿ ಆಗಿರ್ಬೋದು, ಆ ಪ್ಯಾಟರ್ನು ತುಂಬಾ ಚೆನ್ನಾಗಿತ್ತು. ನೋಡಿ, ನಾನು ಸುತ್ತಲೂ ನಿಮಗೆ ಚೆನ್ನಾಗಿ ನಾನು ಪ್ರತಿಯೊಂದನ್ನು ವಿಡಿಯೋ ಕವರ್ ಮಾಡಬೇಕು ಅಂತ ಪ್ರತಿಯೊಂದನ್ನು ಡೀಟೇಲ್ ಆಗಿ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ದೊಡ್ಡದಾದ ಕೋಟೆ ಅಂತ, ತುಂಬಾ ಚೆನ್ನಾಗಿತ್ತು. ಆದರೆ ನೋಡ್ತಾ ಇರ್ಬೋದು, ಈ ರೀತಿ ಕೋಟೆಗಳೆಲ್ಲ ಹಾಳಾಗ್ತಾ ಇದೆ. ಅದರಲ್ಲೂ ಈ ಮಳೆಗಾಲದ ಸಮಯದಲ್ಲಿ ಆ ಸವೆತದಿಂದ ಕಲ್ಲುಗಳೆಲ್ಲ ಬಿದ್ದು ಒಂದಿಷ್ಟು ಕೋಟೆಗಳು ನಶಿಸಿ ಹೋಗಿದೆ. ಆದರೆ ಇನ್ನೂ ನೋಡುವಂತಹ ಜಾಗ ತುಂಬಾ ಇದೆ. ಹಾಗಾಗಿ ಕೆಲವೊಂದು ಕಡೆ ನಿರ್ಬಂಧನೆ ಹೇರಿದ್ದಾರೆ. ಆದರೆ ದಯವಿಟ್ಟು ಯಾರಾದರೂ ಅಲ್ಲಿಗೆ ಹೋದರೆ ಖಂಡಿತ ಮೇಲೆ ಹತ್ತಿ ಹೋಗುವ ಸಾಹಸ ಮಾಡಬೇಡಿ. ಯಾಕೆ ಅಂದರೆ ತುಂಬ ಆಳವಾಗಿರೋದ್ರಿಂದ ಪ್ರಾಣಕ್ಕೆ ಏನಾದರೂ ತೊಂದರೆ ಆಗುವ ಸಂಗತಿಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು, ಆ ಕೋಟೆಯ ಕಟ್ಟೆಯ ಮೇಲೆ ನಿಂತ್ಕೊಂಡು ನೋಡಿದ್ರೆ ಎಂಥ ಚೆನ್ನಾಗಿರೋ ವ್ಯೂ ಕಾಣಿಸುತ್ತೆ ಅಂತ. ನಿಮಗೆ ಇಲ್ಲಿಂದನೇ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಜಾಗ, ಎಷ್ಟೊಂದು ವ್ಯವಸ್ಥಿತವಾಗಿದೆ, ಎಷ್ಟೊಂದು ಸುಂದರವಾಗಿದೆ. ಆ ಡಿಸೈನು, ಆ ಕಲ್ಲಿನಲ್ಲಿ ಅವರು ಕಟ್ಟಿರುವಂಥ ಶೈಲಿ. ಹಾಗೆ ನಮಗೆ ಇನ್ನೊಂದು ಕೂಡ ಅನಿಸುತ್ತೆ, ಆ ಟೈಮಲ್ಲಿ ಸಿಮೆಂಟು ಇರಲಿಲ್ಲ. ಹೀಗಿರುವಾಗ ಅವರು ಯಾವುದರಿಂದ ಈ ರೀತಿಯಾದ ಭದ್ರವಾದ ಕೋಟೆಗಳನ್ನು ಮಾಡಿದ್ರು ಅನ್ನೋ ಕುತೂಹಲ ಕೂಡ ಹೆಚ್ಚಾಗುತ್ತೆ. ಈ ರೀತಿ ಕೋಟೆಗಳನ್ನು ನೋಡಿದಾಗ ನಮಗೂ ಆ ರೀತಿಯ ಪ್ರಶ್ನೆಗಳು ಕಾಡೋದು ಸಹಜ ಕೂಡ. ನಾವು ಅಲ್ಲಿಗೆ ಹೋದಾಗ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ತುಂಬ ಅತಿಯಾದ ಬಿಸಿಲು ಇದ್ದಿದ್ರೆ ಖಂಡಿತ ನಮಗೆ ಕೋಟೆಯನ್ನು ಸಂಪೂರ್ಣವಾಗಿ ನೋಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕೆ ಅಂದರೆ ಅಲ್ಲಿಯ ಬಿಸಿಲಿಗೆ ಕೋಟೆಯ 10 ಎಕರೆ ಜಾಗದಲ್ಲಿರುವಂತಹ ಕೋಟೆಯನ್ನು ಸಂಪೂರ್ಣವಾಗಿ ಡೀಟೇಲಾಗಿ ನಮಗೆ ನೋಡೋಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ಆದರೆ ನಾವು ಹೋಗಿರೋ ವೆದರ್ ಹೇಗೆ ಇತ್ತು ಅಂದರೆ ಮೋಡ ಕವಿದ ವಾತಾವರಣ ಆಗಿತ್ತು. ಹಾಗಾಗಿ ಬಿಸಿಲು ಇರಲಿಲ್ಲ, ಅದೇ ರೀತಿ ಮಳೆ ಕೂಡ ಇರಲಿಲ್ಲ. ಮಳೆ ಇದ್ದರೆ ಕೂಡ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ನಾವು ಕೋಟೆಯನ್ನು ಚೆನ್ನಾಗಿ ನೋಡಬೇಕು ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ, ನಮ್ಮ ಅದೃಷ್ಟ ಅನ್ನೋಂತೆ ನಮಗೆ ಮಳೆ ಕೂಡ ಯಾವುದೇ ರೀತಿಯ ತೊಂದರೆ ಕೊಡಲಿಲ್ಲ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ರೀತಿಯ ಈಶ್ವರಲಿಂಗದ ರೀತಿ ನೀರು ಬಂದು ಸೇರೋ ರೀತಿ ಪ್ಯಾಟರ್ನಲ್ಲಿ ಇತ್ತು. ಆದರೆ ಇದೆಲ್ಲ ಏನು, ಅದನ್ನು ಯಾಕೆ ಆ ರೀತಿ ಮಾಡಿದ್ದಾರೆ ಖಂಡಿತ ಗೊತ್ತಿಲ್ಲ. ಅವರು ಏನೇನೋ ಮೆಣಸಿನಕಾಳು ಹಾಗೆ ಏಲಕ್ಕಿ ಯಾವುದನ್ನು ರಫ್ತು ಮಾಡ್ತಾ ಇದ್ರಲ್ವ, ಅದನ್ನು ಯೂಸ್ ಮಾಡ್ಕೊಳ್ಳೋ ಸಲಕರಣೆ ಥರ ಏನಾದರೂ ಆಗಿರ್ಬೋದು. ಕೇವಲ ಎಲ್ಲವನ್ನು ಊಹಾಪೋಹಗಳಲ್ಲೇ ನಾವು ಮಾಡಬೇಕಾಗುತ್ತೆ. ಯಾಕೆ ಅಂದರೆ ನಿಖರವಾದ ಮಾಹಿತಿ ಖಂಡಿತ ನಮಗೆ ಇಲ್ಲ. ಹಾಗೆ ಇಲ್ಲಿ ಒಂದು ದೊಡ್ಡದಾದ ಮರದ ಕೆಳಗೆ ಒಂದು ದೇವಿಯ ವಿಗ್ರಹ ಕೂಡ ಇತ್ತು. ನೀವು ನೋಡ್ತಾ ಇರ್ಬೋದು, ಅಲ್ಲಿಯ ಕಾಯುವಂತಹ ದೇವಿ ಆಗಿರಬಹುದು ಅನ್ನೋದು ನಮ್ಮ ಕಲ್ಪನೆ. ಆ ಜಾಗವನ್ನು ಕಾಯೋಕೆ ಅಂತ ಆ ಶಕ್ತಿ ದೇವಿಯನ್ನು ಇಟ್ಟಿದ್ರು ಅಂತ ಅನಿಸುತ್ತೆ. ಹಾಗೆ ನೋಡ್ತಾ ಇರ್ಬೋದು, ಈ ರೀತಿಯ ಒಂದು ಕಲ್ಲು ಕೂಡ ಅಲ್ಲಿ ಇತ್ತು. ಅದು ಯಾವ ಕಲ್ಲು, ಅದನ್ನು ಯಾಕೆ ಬಳಕೆ ಮಾಡ್ತಾ ಇದ್ರು ಅದ್ರ ಬಗ್ಗೆ ಕೂಡ ನಮಗೆ ಮಾಹಿತಿ ಇಲ್ಲ. ಆದರೆ ನೀವು ಇಲ್ಲಿ ನೋಡ್ಬೋದು ಆ ದೇವಿಯ ವಿಗ್ರಹವನ್ನು. ಹಾಗೆ ನಾವು ಒಂದಿಷ್ಟು ಅಲ್ಲಿ ಕುಳಿತುಕೊಂಡು ಒಂದು ಸ್ವಲ್ಪ ಫೋಟೋ ತೆಗೆದುಕೊಂಡು ಹಾಗೆ ಆ ವಾತಾವರಣವನ್ನು ಆನಂದಿಸಿ ಎಂಜಾಯ್ ಮಾಡಿದ್ವಿ. ಖಂಡಿತ 1-2 ತಾಸುಗಳ ಕಾಲ ಆ ಜಾಗವನ್ನು ನೋಡೋಕ್ಕೆ ನಮಗೆ ಸಮಯ ಬೇಕಾಗುತ್ತೆ. ಅಷ್ಟು ಚೆನ್ನಾಗಿದೆ ಮತ್ತು ಅಷ್ಟು ಸುಂದರವಾಗಿದೆ ಜಾಗ. ನೋಡ್ತಾ ಇರ್ಬೋದು, ಅಲ್ಲಿ ಮೆಟ್ಟಿಲುಗಳೆಲ್ಲ ಇತ್ತು, ಆದರೆ ಅಲ್ಲೆಲ್ಲ ಹೋಗೋಕ್ಕೆ ನಮಗೆ ಅಲೋ ಇರಲಿಲ್ಲ. ಅವ್ರು ಹೇಳಿದ್ದು ನಿಜ. ಯಾಕೆ ಅಂದರೆ ಏನಾದರೂ ತೊಂದರೆ ಆದರೆ ನಮ್ಮ ಪ್ರಾಣಕ್ಕೆ ಸಂಚಕಾರ ಬಂದರೆ ನಾವೇ ಹೊಣೆಗಾರರು. ಹಾಗೆ ಆ ಕಲ್ಲುಗಳೆಲ್ಲ ಬಿದ್ದು ಹಾಳಾಗ್ತಾ ಇರೋ ಕಾರಣ ನಾವು ಅವರು ಬೇಡ ಅಂತ ಹೇಳಿದ್ರು ಹೋಗೋದು ಸರಿಯಲ್ಲ. ನೋಡಿ, ಅಲ್ಲಿ ಹಿಂದ್ಗಡೆ ಮುಳ್ಳಿನ ಬೇಲಿಗಳಂತರ ಮುಳ್ಳಿನ ಪೊದೆಗಳನ್ನೆಲ್ಲ ಹಾಕಿ ನಿರ್ಬಂಧನೆ ಹೇರಿದ್ರು. ಮತ್ತೆ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಆ ಕೋಟೆಗಳನ್ನು ನೋಡೋಕೆ ಬೇರೆ ಬೇರೆ ಊರುಗಳಿಂದ ಬಂದಿದ್ರು ಅಂತ.
ಹಾಗೆ ನಾವು ಒಂದಿಷ್ಟು ಫ್ಯಾಮಿಲಿ ಫೋಟೋಗಳನ್ನು ಕೂಡ ಕುಳಿತು ತೆಕ್ಕೊಂಡ್ವಿ, ಮೆಮೊರಿಗೆ ಇರಲಿ ಅಂತ. ಅದರ ಒಂದಿಷ್ಟು ಫೋಟೋಗಳು. ಹಾಗೆ ನಾವು ಈ ಪ್ಲೇಸನ್ನು ನೋಡಿಕೊಂಡು ಅಲ್ಲಿ ಎಂಜಾಯ್ ಮಾಡಿಕೊಂಡು ನಾವು ಹೊರಟಿದ್ದು ಬೀಚ್ಗೆ. ಯಾವ ಬೀಚ್ಗೆ ಹೋದ್ವಿ, ಅಲ್ಲಿ ಎಷ್ಟು ಎಂಜಾಯ್ ಮಾಡಿದ್ವಿ, ಅಲ್ಲಿ ನಾನು ಯಾವ ಯಾವ ಮಾಹಿತಿಗಳನ್ನು ಕಲೆ ಹಾಕಿದೆ, ಅಲ್ಲಿ ನಾವು ಯಾವ ಯಾವ ಪ್ಲೇಸ್ಗಳನ್ನು ನೋಡಿದ್ವಿ, ಅಲ್ಲಿ ಎಷ್ಟು ಎಂಜಾಯ್ ಮಾಡಿದ್ವಿ, ಇದು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಯಾಕೆ ಅಂದರೆ ವಿಡಿಯೋ ತುಂಬ ಲಾಂಗ್ ಆಯಿತು. ಒಂದೇ ವಿಡಿಯೋದಲ್ಲಿ ಅಷ್ಟನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ನಿಮಗೆ ಇದೇ ರೀತಿಯ ವಿಡಿಯೋ ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಲೈಕ್ ಮಾಡೋದ್ರಿಂದ ವಿಡಿಯೋ ತುಂಬ ಜನರಿಗೆ ತಲುಪುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇದೇ ರೀತಿಯ ಯೂಸ್ಫುಲ್ ವಿಡಿಯೋಗಳನ್ನು ಮಾಡೋಕ್ಕೆ ಒಂದು ರೀತಿಯ ಸಪೋರ್ಟ್ ಸಿಕ್ಕ ಹಾಗೆ ಆಗುತ್ತೆ. ಹಾಗೆ ನೀವು ಕಮೆಂಟ್ ಹಾಕೋದ್ರಿಂದ ನಾನು ಏನು ತಪ್ಪು ಮಾಡಿದ್ದೀನಿ ಈ ವಿಡಿಯೋದಲ್ಲಿ, ಏನು ತಪ್ಪು ಮಾಡಿಲ್ಲ ಅಂತ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿದ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಇಷ್ಟೇ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಮತ್ತೆ ನಾವು ಯಾವ ಪ್ಲೇಸಿಗೆ ಹೋದ್ವಿ, ಎಲ್ಲೇ ಎಂಜಾಯ್ ಮಾಡಿದ್ವಿ ಅಂತ. ಅಲ್ಲಿವರೆಗೂ ನಿಮ್ಮ ಸಹಕಾರ, ಸಪೋರ್ಟ್ ಹೀಗೆ ಇರಲಿ. ನಿಮಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಹೇಳಿ. ನೀವು ಈ ಮೊದಲೇ ಈ ಒಂದು ಕೋಟೆಗೆ ಹೋಗಿದ್ದರೆ ನಿಮ್ಮ ಅನುಭವವನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಅಥವಾ ಈ ಕೋಟೆ ನೀವು ನೋಡಿಲ್ಲ ಅಂದರೆ ಖಂಡಿತ ವಿಸಿಟ್ ಮಾಡಿ. ಕುಮಟಾ ರೋಡಲ್ಲಿ ಇದೆ. ನೀವು ಒಂದು ದಿನದ ಟ್ರಿಪ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ನೀವು ಹೋಗಿದ್ದಕ್ಕೆ ಯಾವುದೇ ರೀತಿಯ ಬೇಸರ ಖಂಡಿತ ಆಗಲ್ಲ. ಯಾಕೆ ಅಂದರೆ ಅಷ್ಟು ಚೆನ್ನಾಗಿತ್ತು ಕೋಟೆ. ಆ್ಯಂಡ್ ವಾತಾವರಣ ಕೂಡ ತುಂಬಾ ಚೆನ್ನಾಗಿತ್ತು. ಆದರೆ ಬೇಸಿಗೆ ಸಮಯದಲ್ಲಿ ಹೋಗಬೇಡಿ ಅಂತ ಮಾತ್ರ ಸಜೆಸ್ಟ್ ಮಾಡ್ತೀನಿ. ಯಾಕೆ ಅಂದರೆ ತುಂಬ ಬಿಸಿಲು ಇರುತ್ತೆ. ನಿಮಗೆ ತುಂಬ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಮಳೆಗಾಲದ ಟೈಮ್ ಅಥವಾ ಈ ಮಳೆಗಾಲದ ಟೈಮೇ ಒಂದು ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಮಗೆ ಹೋದಾಗ ಕೂಡ ಬಿಸಿಲು ಇರಲಿಲ್ಲ, ಹಾಗಾಗಿ ತುಂಬಾ ಚೆನ್ನಾಗಾಯಿತು. ಫೈನಲಿ ನಾವು ಅಲ್ಲಿ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಿ ನಾವು ನೆಕ್ಸ್ಟ್ ಹೋಗಬೇಕು ಅಂದ್ಕೊಂಡಿರೋ ಪ್ಲೇಸಿಗೆ ಹೊರಟ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾವು ನೆಕ್ಸ್ಟ್ ಪ್ಲೇಸಿಗೆ ಹೊರಟ್ವಿ.